ಗೃಹ ಸಚಿವ ಪರಮೇಶ್ವರ್ ಒಡೆತನದ ಕಾಲೇಜುಗಳ ಮೇಲೆ ಇಡಿ ದಾಳಿ ಮಾಡಿ ಬಿಗ್ ಶಾಕ್ ನೀಡಿದೆ. ಇದೀಗ ಈ ದಾಳಿಗೂ ರಣ್ಯಾರಾವ್ ಕೇಸ್ಗೂ ಲಿಂಕ್ ಆಗಿದ್ದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಬಿಗ್ 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 ಟ್ವಿಸ್ಟ್ ಸಿಕ್ಕಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ನೀಡಿದ್ದಾರೆ. ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಕಾಲೇಜುಗಳ ಮೇಲೆ ದಾಳಿ ಮಾಡಿದ್ದಾರೆ. ಆದರೆ ಈ ದಾಳಿ ಈಗ ಬೇರೆಯದ್ದೇ ತಿರುವು ಪಡೆದುಕೊಂಡಿದೆ. ಪರಂಗೆ ಇಡಿ ಶಾಕ್, ರಣ್ಯಾ ಕೇಸ್ ಲಿಂಕ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಿಕ್ತು ಬಿಗ್ ಟ್ವಿಸ್ಟ್. ನಿನ್ನೆಯಷ್ಟೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರಣ್ಯಾರಾವ್ಗೆ ಜಾಮೀನು ಸಿಕ್ಕಿದೆ. ಇಂದು ನೋಡಿದ್ರೆ ಗೃಹ ಸಚಿವ ಜಿ ಪರಮೇಶ್ವರ್ ಒಡೆತನದ ಕಾಲೇಜುಗಳ ಮೇಲೆ ಇಡಿ ದಾಳಿಯಾಗಿದೆ. ಇದೀಗ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಂಬಂಧವೇ ಈ ದಾಳಿಯಾಗಿದೆ ಎನ್ನಲಾಗ್ತಿದೆ. ರಣ್ಯಾ ಕೇಸ್ಗೂ ಪರಂ ಸಂಸ್ಥೆಗೂ ಲಿಂಕ್ ಮಾಡಲಾಗ್ತಿದೆ. ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಕಾಲೇಜುಗಳಾದ ತುಮಕೂರಿನ ಎಸ್ಎಸ್ಐಟಿ ಹಾಗೂ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಮೇಲೆ ಇಡಿ ಅಧಿಕಾರಿಗಳು ಮೆಗಾ ದಾಳಿ ಮಾಡಿದ್ದಾರೆ. ಒಟ್ಟು 9 ಇನೋವಾ ಕಾರುಗಳಲ್ಲಿ 30ಕ್ಕೂ ಹೆಚ್ಚು ಅಧಿಕಾರಿಗಳು ಬಂದಿದ್ದು ಎಲ್ಲಾ ದಾಖಲೆ ಪರಿಶೀಲನೆ ಮಾಡುತ್ತಿದ್ದಾರೆ. ಚಿನ್ನ ಕಳ್ಳಿಗಿದೆಯಾ ಪರಮೇಶ್ವರ ಲಿಂಕ್? ಇಡಿ ದಾಳಿ ಬೆನ್ನಲ್ಲೇ ನಟಿ ರಣ್ಯಾರಾವ್ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಿದ್ದಾಳೆ ಎನ್ನುವ ಸುದ್ದಿ ಜೋರಾಗಿ ಹರಿದಾಡುತ್ತಿದೆ. ಚಿನ್ನ ಕಳ್ಳ ಸಾಗಾಣೆ ಕೇಸ್ ಸಂಬಂಧವೇ ಈ ದಾಳಿ ಆಗಿದೆ ಎನ್ನಲಾಗ್ತಿದೆ. ಪರಮೇಶ್ವರ್ ವಿರುದ್ಧ ಬಿಜೆಪಿ ಸ್ಫೋಟಕ ಆರೋಪ. ಫಸ್ಟ್ ತನಿಖೆ ಆಗಲಿ. ಈಗ ತನಿಖೆ ಆಗಿ ಒಂದೆರಡು ದಿನದಲ್ಲಿ ಅದರ ರಿಪೋರ್ಟ್ ಬಂದೇ ಬರ್ತದೆ. ಅದಾದ್ಮೇಲೆ ನಮ್ಮ ಪಾರ್ಟಿ ರಿಯಾಕ್ಷನ್ಸ್ ಅನ್ನು ನಾವು ಮಾಡ್ತೀವಿ. ಈಗ ತನಿಖೆ ಅಂತೂ ಆಗಬೇಕು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಗೋಲ್ಡ್ ತಗೊಂಡಿರೋದು ನಿಜ, ಕರ್ನಾಟಕಕ್ಕೆ ಬಂದಿರೋದು ನಿಜ. ಅದು ಯಾರ್ಯಾರ ಮನೆ ಬಾಗಿಲಿಗೆ ಹೋಗಿದೆ ಅದನ್ನ ಪತ್ತೆ ಹಚ್ಚಬೇಕು. ಆಮೇಲೆ ನಾವು ಅದ್ರ ಮೇಲೆ ಕ್ರಮ ಆಗಬೇಕು ಅನ್ನೋ ಒತ್ತಡವನ್ನ ನಾನು ಸರ್ಕಾರದ ಮೇಲೆ ಏರ್ತೀನಿ. ಈ ಲಿಂಕ್ಗಳೇನಿದೆ ಅಂತ ನನಗೆ ಗೊತ್ತಿಲ್ಲ. ಈಗ ಕೆಲವು ಸಾರಿ ಕೆಲವು ವಿಷಯಗಳು ಬಂದಾಗ ಒಂದೊಂದು ಈ ರೀತಿ ಹೇಳ್ತಕ್ಕಂಥದ್ದು ಇದೆ. ಅದು ಸತ್ಯವೇ ಅಸತ್ಯವೇ ನನಗೆ ಗೊತ್ತಿಲ್ಲ. ಅದರಿಂದಾಗಿ ನಾನು ಆ ಹಿಂದೆ ಹೋಗಿ ಮಾತಾಡೋದಿಲ್ಲ. ಇವತ್ತೇನಾಗಿದೆ ಅವ್ರು ಭಯಪಡಬೇಕಾಗಿಲ್ಲ, ಯಾರೂ ಭಯಪಡಬೇಕಾಗಿಲ್ಲ. ಇಡಿ ಬಂದು ರೇಡ್ ಮಾಡಿದ ತಕ್ಷಣ ಭಯ ಯಾಕೆ? ನೋಡೋಣ, ಈಗ ತನಿಖೆ ಆಗ್ತಿದೆ. ಆದ್ರೆ ಬೆರಳು ಯಾವಾಗಲೂ ಗೃಹ ಸಚಿವರ ಕಡೆ ತೋರಿಸ್ತಿತ್ತು. ಅವರ ಹಸ್ತಕ್ಷೇಪ ಇದೆ, ಗೃಹ ಇಲಾಖೆ ಅವ್ರ ತಂದೆಯವರಿದ್ದಾರೆ, ಈ ರೀತಿ ಸರ್ಕಾರ ಒಟ್ಟಾರೆ ಇದರಲ್ಲಿ ಭಾಗಿಗಳಾಗಿದ್ದಾರೆ, ಗೃಹ ಸಚಿವರು ಭಾಗಿಗಳಾಗಿದ್ದಾರೆ ಅನ್ನೋ ಎಲ್ಲ ಒಂದ್ ಕಡೆ ಅವ್ರ ಕಡೆ ಆಪಾದನೆ ಎಲ್ಲ ಕಡೆಯಿಂದಲೂ ಕೇಳಿ ಬರ್ತಿದೆ. ಸರ್ಕಾರಕ್ಕೆ ಕುತ್ತು ತರುತ್ತಾ ಕಳ್ಳ ಚಿನ್ನ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಕಾಲೇಜುಗಳ ಮೇಲಿನ ಇಡಿ ದಾಳಿ ಹಿಂದೆ ರಣ್ಯಾರಾವ್ ಕೇಸ್ ಲಿಂಕ್ ಜೊತೆಗೆ ಬೆಲೆ ಬಾಳುವ ಆಸ್ತಿ ಖರೀದಿ ಮಾತು ಕೂಡ ಕೇಳಿ ಬರ್ತಿದ್ದು, ಈ ದಾಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ದೊಡ್ಡ ತಲೆನೋವಾಗುವ ಸಾಧ್ಯತೆ ಇದೆ. ಸರ್ಕಾರಕ್ಕೂ ಕುತ್ತಾಗಬಹುದು. ನಟಿ ರಣ್ಯಾರಾವ್ ಚಿನ್ನದ ಜಾಲ ಈಗ ಗೃಹ ಸಚಿವರವರೆಗೂ ಬಂದಿದ್ದು, ಇನ್ನು ಯಾರ್ಯಾರ ಬುಡಕ್ಕೆ ಗೋಲ್ಡ್ ಸ್ಮಗ್ಲಿಂಗ್. ಗೃಹ ಸಚಿವ ಪರಮೇಶ್ವರ್ ಒಡೆತನದ ಕಾಲೇಜುಗಳ ಮೇಲೆ ಇಡಿ ದಾಳಿ ಮಾಡಿ ಬಿಗ್ ಶಾಕ್ ನೀಡಿದೆ. ಇದೀಗ ಈ ದಾಳಿಗೂ ರಣ್ಯಾರಾವ್ ಕೇಸ್ಗೂ ಲಿಂಕ್ ಆಗಿದ್ದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಬಿಗ್ 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 ಟ್ವಿಸ್ಟ್ ಸಿಕ್ಕಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ನೀಡಿದ್ದಾರೆ. ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಕಾಲೇಜುಗಳ ಮೇಲೆ ದಾಳಿ ಮಾಡಿದ್ದಾರೆ. ಆದರೆ ಈ ದಾಳಿ ಈಗ ಬೇರೆಯದ್ದೇ ತಿರುವು ಪಡೆದುಕೊಂಡಿದೆ. ಪರಂಗೆ ಇಡಿ ಶಾಕ್, ರಣ್ಯಾ ಕೇಸ್ ಲಿಂಕ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಿಕ್ತು ಬಿಗ್ ಟ್ವಿಸ್ಟ್. ನಿನ್ನೆಯಷ್ಟೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರಣ್ಯಾರಾವ್ಗೆ ಜಾಮೀನು ಸಿಕ್ಕಿದೆ. ಇಂದು ನೋಡಿದ್ರೆ ಗೃಹ ಸಚಿವ ಜಿ ಪರಮೇಶ್ವರ್ ಒಡೆತನದ ಕಾಲೇಜುಗಳ ಮೇಲೆ ಇಡಿ ದಾಳಿಯಾಗಿದೆ. ಇದೀಗ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಂಬಂಧವೇ ಈ ದಾಳಿಯಾಗಿದೆ ಎನ್ನಲಾಗ್ತಿದೆ. ರಣ್ಯಾ ಕೇಸ್ಗೂ ಪರಂ ಸಂಸ್ಥೆಗೂ ಲಿಂಕ್ ಮಾಡಲಾಗ್ತಿದೆ.
ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಕಾಲೇಜುಗಳಾದ ತುಮಕೂರಿನ ಎಸ್ಎಸ್ಐಟಿ ಹಾಗೂ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಮೇಲೆ ಇಡಿ ಅಧಿಕಾರಿಗಳು ಮೆಗಾ ದಾಳಿ ಮಾಡಿದ್ದಾರೆ. ಒಟ್ಟು 9 ಇನೋವಾ ಕಾರುಗಳಲ್ಲಿ 30ಕ್ಕೂ ಹೆಚ್ಚು ಅಧಿಕಾರಿಗಳು ಬಂದಿದ್ದು ಎಲ್ಲಾ ದಾಖಲೆ ಪರಿಶೀಲನೆ ಮಾಡುತ್ತಿದ್ದಾರೆ. ಚಿನ್ನ ಕಳ್ಳಿಗಿದೆಯಾ ಪರಮೇಶ್ವರ ಲಿಂಕ್? ಇಡಿ ದಾಳಿ ಬೆನ್ನಲ್ಲೇ ನಟಿ ರಣ್ಯಾರಾವ್ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಿದ್ದಾಳೆ ಎನ್ನುವ ಸುದ್ದಿ ಜೋರಾಗಿ ಹರಿದಾಡುತ್ತಿದೆ. ಚಿನ್ನ ಕಳ್ಳ ಸಾಗಾಣೆ ಕೇಸ್ ಸಂಬಂಧವೇ ಈ ದಾಳಿ ಆಗಿದೆ ಎನ್ನಲಾಗ್ತಿದೆ. ಪರಮೇಶ್ವರ್ ವಿರುದ್ಧ ಬಿಜೆಪಿ ಸ್ಫೋಟಕ ಆರೋಪ. ಫಸ್ಟ್ ತನಿಖೆ ಆಗಲಿ. ಈಗ ತನಿಖೆ ಆಗಿ ಒಂದೆರಡು ದಿನದಲ್ಲೇ ಅದರ ರಿಪೋರ್ಟ್ ಬಂದೇ ಬರ್ತದೆ. ಅದಾದ್ಮೇಲೆ ನಮ್ಮ ಪಾರ್ಟಿ ರಿಯಾಕ್ಷನ್ಸ್ ಅನ್ನ ನಾವು ಮಾಡ್ತೀವಿ. ಈಗ ತನಿಖೆ ಅಂತೂ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಗೋಲ್ಡ್ ತಗೊಂಡಿರೋದು ನಿಜ, ಕರ್ನಾಟಕಕ್ಕೆ ಬಂದಿರೋದು ನಿಜ. ಅದು ಯಾರ್ಯಾರ ಮನೆ ಬಾಗಿಲಿಗೆ ಹೋಗಿದೆ ಅದನ್ನ ಪತ್ತೆ ಹಚ್ಚಬೇಕು. ಆಮೇಲೆ ನಾವು ಅದ್ರ ಮೇಲೆ ಕ್ರಮ ಆಗಬೇಕು ಅನ್ನೋ ಒತ್ತಡವನ್ನ ನಾನು ಸರ್ಕಾರದ ಮೇಲೆ ಏರ್ತೀನಿ. ಈ ಲಿಂಕ್ಗಳೇನಿದೆ ಅಂತ ನನಗೆ ಗೊತ್ತಿಲ್ಲ. ಈಗ ಕೆಲವು ಸಾರಿ ಕೆಲವು ವಿಷಯಗಳು ಬಂದಾಗ ಒಂದೊಂದು ಈ ರೀತಿ ಹೇಳ್ತಕ್ಕಂಥದ್ದು ಇದೆ. ಅದು ಸತ್ಯವೇ ಅಸತ್ಯವೇ ನನಗೆ ಗೊತ್ತಿಲ್ಲ. ಅದರಿಂದಾಗಿ ನಾನು ಆ ಹಿಂದೆ ಹೋಗಿ ಮಾತಾಡೋದಿಲ್ಲ. ಇವತ್ತೇನಾಗಿದೆ ಅವ್ರು ಭಯಪಡಬೇಕಾಗಿಲ್ಲ, ಯಾರೂ ಭಯಪಡಬೇಕಾಗಿಲ್ಲ. ಇಡಿ ಬಂದು ರೇಡ್ ಮಾಡಿದ ತಕ್ಷಣ ಭಯ ಯಾಕೆ? ನೋಡೋಣ, ಈಗ ತನಿಖೆ ಆಗ್ತಿದೆ. ಆದ್ರೆ ಬೆರಳು ಯಾವಾಗಲೂ ಗೃಹ ಸಚಿವರ ಕಡೆ ತೋರಿಸ್ತಿತ್ತು. ಅವರ ಹಸ್ತಕ್ಷೇಪ ಇದೆ, ಗೃಹ ಇಲಾಖೆ ಅವ್ರ ತಂದೆಯವರಿದ್ದಾರೆ, ಈ ರೀತಿ ಸರ್ಕಾರ ಒಟ್ಟಾರೆ ಇದರಲ್ಲಿ ಭಾಗಿಗಳಾಗಿದ್ದಾರೆ, ಗೃಹ ಸಚಿವರು ಭಾಗಿಗಳಾಗಿದ್ದಾರೆ ಅನ್ನೋದು ಎಲ್ಲ ಒಂದ್ ಕಡೆ ಅವ್ರ ಕಡೆ ಆಪಾದನೆ ಎಲ್ಲ ಕಡೆಯಿಂದನೂ ಕೇಳಿ ಬರ್ತಿದೆ. ಸರ್ಕಾರಕ್ಕೆ ಕುತ್ತು ತರುತ್ತಾ ಕಳ್ಳ ಚಿನ್ನ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಕಾಲೇಜುಗಳ ಮೇಲಿನ ಇಡಿ ದಾಳಿ ಹಿಂದೆ ರಣ್ಯಾರಾವ್ ಕೇಸ್ ಲಿಂಕ್ ಜೊತೆಗೆ ಬೆಲೆ ಬಾಳುವ ಆಸ್ತಿ ಖರೀದಿ ಮಾತು ಕೂಡ ಕೇಳಿ ಬರ್ತಿದ್ದು, ಈ ದಾಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ದೊಡ್ಡ ತಲೆನೋವಾಗುವ ಸಾಧ್ಯತೆ ಇದೆ. ಸರ್ಕಾರಕ್ಕೂ ಕುತ್ತಾಗಬಹುದು. ನಟಿ ರಣ್ಯಾರಾವ್ ಚಿನ್ನದ ಜಾಲ ಈಗ ಗೃಹ ಸಚಿವರವರೆಗೂ ಬಂದಿದ್ದು, ಇನ್ನು ಯಾರ್ಯಾರ ಬುಡಕ್ಕೆ ಗೋಲ್ಡ್. ಗೃಹ ಸಚಿವ ಪರಮೇಶ್ವರ್ ಒಡೆತನದ ಕಾಲೇಜುಗಳ ಮೇಲೆ ಇಡಿ ದಾಳಿ ಮಾಡಿ ಬಿಗ್ ಶಾಕ್ ನೀಡಿದೆ. ಇದೀಗ ಈ ದಾಳಿಗೂ ರಣ್ಯಾರಾವ್ ಕೇಸ್ಗೂ ಲಿಂಕ್ ಆಗಿದ್ದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಬಿಗ್ 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 ಟ್ವಿಸ್ಟ್ ಸಿಕ್ಕಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ನೀಡಿದ್ದಾರೆ. ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಕಾಲೇಜುಗಳ ಮೇಲೆ ದಾಳಿ ಮಾಡಿದ್ದಾರೆ. ಆದರೆ ಈ ದಾಳಿ ಈಗ ಬೇರೆಯದ್ದೇ ತಿರುವು ಪಡೆದುಕೊಂಡಿದೆ. ಪರಂಗೆ ಇಡಿ ಶಾಕ್, ರಣ್ಯಾ ಕೇಸ್ ಲಿಂಕ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಿಕ್ತು ಬಿಗ್ ಟ್ವಿಸ್ಟ್. ನಿನ್ನೆಯಷ್ಟೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರಣ್ಯಾರಾವ್ಗೆ ಜಾಮೀನು ಸಿಕ್ಕಿದೆ. ಇಂದು ನೋಡಿದ್ರೆ ಗೃಹ ಸಚಿವ ಜಿ ಪರಮೇಶ್ವರ್ ಒಡೆತನದ ಕಾಲೇಜುಗಳ ಮೇಲೆ ಇಡಿ ದಾಳಿಯಾಗಿದೆ. ಇದೀಗ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಂಬಂಧವೇ ಈ ದಾಳಿಯಾಗಿದೆ ಎನ್ನಲಾಗ್ತಿದೆ. ರಣ್ಯಾ ಕೇಸ್ಗೂ ಪರಂ ಸಂಸ್ಥೆಗೂ ಲಿಂಕ್ ಮಾಡಲಾಗ್ತಿದೆ. ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಕಾಲೇಜುಗಳಾದ ತುಮಕೂರಿನ ಎಸ್ಎಸ್ಐಟಿ ಹಾಗೂ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಮೇಲೆ ಇಡಿ ಅಧಿಕಾರಿಗಳು ಮೆಗಾ ದಾಳಿ ಮಾಡಿದ್ದಾರೆ. ಒಟ್ಟು 9 ಇನೋವಾ ಕಾರುಗಳಲ್ಲಿ 30ಕ್ಕೂ ಹೆಚ್ಚು ಅಧಿಕಾರಿಗಳು ಬಂದಿದ್ದು ಎಲ್ಲಾ ದಾಖಲೆ ಪರಿಶೀಲನೆ ಮಾಡುತ್ತಿದ್ದಾರೆ. ಚಿನ್ನ ಕಳ್ಳಿಗಿದೆಯಾ ಪರಮೇಶ್ವರ ಲಿಂಕ್? ಇಡಿ ದಾಳಿ ಬೆನ್ನಲ್ಲೇ ನಟಿ ರಣ್ಯಾರಾವ್ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಿದ್ದಾಳೆ ಎನ್ನುವ ಸುದ್ದಿ ಜೋರಾಗಿ ಹರಿದಾಡುತ್ತಿದೆ. ಚಿನ್ನ ಕಳ್ಳ ಸಾಗಾಣೆ ಕೇಸ್ ಸಂಬಂಧವೇ ಈ ದಾಳಿ ಆಗಿದೆ ಎನ್ನಲಾಗ್ತಿದೆ. ಪರಮೇಶ್ವರ್ ವಿರುದ್ಧ ಬಿಜೆಪಿ ಸ್ಫೋಟಕ ಆರೋಪ. ಫಸ್ಟ್ ತನಿಖೆ ಆಗಲಿ. ಈಗ ತನಿಖೆ ಆಗಿ ಒಂದೆರಡು ದಿನದಲ್ಲೇ ಅದರ ರಿಪೋರ್ಟ್ ಬಂದೇ ಬರ್ತದೆ. ಅದಾದ್ಮೇಲೆ ನಮ್ಮ ಪಾರ್ಟಿ ರಿಯಾಕ್ಷನ್ಸ್ ಅನ್ನ ನಾವು ಮಾಡ್ತೀವಿ. ಈಗ ತನಿಖೆ ಅಂತೂ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಗೋಲ್ಡ್ ತಗೊಂಡಿರೋದು ನಿಜ, ಕರ್ನಾಟಕಕ್ಕೆ ಬಂದಿರೋದು ನಿಜ. ಅದು ಯಾರ್ಯಾರ ಮನೆ ಬಾಗಿಲಿಗೆ ಹೋಗಿದೆ ಅದನ್ನ ಪತ್ತೆ ಹಚ್ಚಬೇಕು. ಆಮೇಲೆ ನಾವು ಅದ್ರ ಮೇಲೆ ಕ್ರಮ ಆಗಬೇಕು ಅನ್ನೋ ಒತ್ತಡವನ್ನ ನಾನು ಸರ್ಕಾರದ ಮೇಲೆ ಏರ್ತೀನಿ.
ಈ ಲಿಂಕ್ಗಳೇನಿದೆ ಅಂತ ನನಗೆ ಗೊತ್ತಿಲ್ಲ. ಈಗ ಕೆಲವು ವಿಷಯಗಳು ಬಂದಾಗ ಒಂದೊಂದು ಈ ರೀತಿ ಹೇಳ್ತಕ್ಕಂಥದ್ದು ಇದೆ. ಅದು ಸತ್ಯವೇ ಅಸತ್ಯವೇ ನನಗೆ ಗೊತ್ತಿಲ್ಲ. ಅದರಿಂದಾಗಿ ನಾನು ಆ ಹಿಂದೆ ಹೋಗಿ ಮಾತಾಡೋದಿಲ್ಲ. ಇವತ್ತೇನಾಗಿದೆ ಅವ್ರು ಭಯಪಡಬೇಕಾಗಿಲ್ಲ, ಯಾರೂ ಭಯಪಡಬೇಕಾಗಿಲ್ಲ. ಇಡಿ ಬಂದು ರೇಡ್ ಮಾಡಿದ ತಕ್ಷಣ ಭಯ ಯಾಕೆ? ನೋಡೋಣ, ಈಗ ತನಿಖೆ ಆಗ್ತಿದೆ. ಆದ್ರೆ ಬೆರಳು ಯಾವಾಗಲೂ ಗೃಹ ಸಚಿವರ ಕಡೆ ತೋರಿಸ್ತಿತ್ತು. ಅವರ ಹಸ್ತಕ್ಷೇಪ ಇದೆ, ಗೃಹ ಇಲಾಖೆ ಅವ್ರ ತಂದೆಯವರಿದ್ದಾರೆ, ಈ ರೀತಿ ಸರ್ಕಾರ ಒಟ್ಟಾರೆ ಇದರಲ್ಲಿ ಭಾಗಿಗಳಾಗಿದ್ದಾರೆ, ಗೃಹ ಸಚಿವರು ಭಾಗಿಗಳಾಗಿದ್ದಾರೆ ಅನ್ನೋದು ಎಲ್ಲ ಒಂದ್ ಕಡೆ ಅವ್ರ ಕಡೆ ಆಪಾದನೆ ಎಲ್ಲ ಕಡೆಯಿಂದಲೂ ಕೇಳಿ ಬರ್ತಿದೆ. ಸರ್ಕಾರಕ್ಕೆ ಕುತ್ತು ತರುತ್ತಾ ಕಳ್ಳ ಚಿನ್ನ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಕಾಲೇಜುಗಳ ಮೇಲಿನ ಇಡಿ ದಾಳಿ ಹಿಂದೆ ರಣ್ಯರಾವ್ ಕೇಸ್ ಲಿಂಕ್ ಜೊತೆಗೆ ಬೆಲೆ ಬಾಳುವ ಆಸ್ತಿ ಖರೀದಿ ಮಾತು ಕೂಡ ಕೇಳಿ ಬರ್ತಿದ್ದು. ಈ ದಾಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ದೊಡ್ಡ ತಲೆನೋವಾಗುವ ಸಾಧ್ಯತೆ ಇದೆ. ಸರ್ಕಾರಕ್ಕೂ ಕುತ್ತಾಗಬಹುದು. ನಟಿ ರಣ್ಯರಾವ್ ಚಿನ್ನದ ಜಾಲ ಈಗ ಗೃಹ ಸಚಿವರವರೆಗೂ ಬಂದಿದ್ದು, ಇನ್ನು ಯಾರ್ಯಾರ ಬುಡಕ್ಕೆ ಗೋಲ್ಡ್